ಸಿಕ್ಕಿದ ತಕ್ಷಣ ನೀವು ತಯಾರಾಗಬೇಕು. ಹೋಗೋಕ್ಕೆ ಯಾವುದೇ ನನ್ನತನದ ಪ್ರಜ್ಞೆ ಇಲ್ವಾ? ನನ್ನ ಮಗಳು ನೋಡಬೇಕು, ನನ್ನ ಮಗನ ನೋಡಬೇಕು, ಇಲ್ಲ ನಾನು ಮದುವೆ ಮಾಡಿಡಬೇಕು ಅನ್ನೋದು ಯಾವುದು ಪ್ರಜ್ಞೆ ಇಲ್ವಾ? ನೀವು ಯಾಕ್ರೆ ಆರಾಮಾಗಿ ಇಲ್ಲಿಂದ ಹೊರಟ್ಬಿಟ್ರೆ ಓದ್ತಾ ಇರೋದ ನಿಜವಾಗ್ಲೂ ಯೋಚನೆ ಮಾಡಿ. ಆಮೇಲೆ ನಿಜವಾಗ್ಲೂ ಕೂಗ್ತಾರೆ ಅನ್ಕೊಂತಾರೆ, ನಿಜವಾಗ್ಲೂ ಕೂಗ್ಬಿಡ್ತಾರೆ. ಸೊ ಬಾಬಾ ಹೇಳ್ತಾರೆ, ಈ ನನ್ನತನದ ಪ್ರಜ್ಞೆಯಿಂದ ಮುಕ್ತರಾಗಿರ್ಬೇಕು. ಎಷ್ಟು ಮುಕ್ತರಾಗಿ? ಶರೀರ ಬಿಡೋಕ್ಕೂ ರೆಡಿನಾಕ ನೀವು? ತಯಾರಾಗಿದ್ದೀರಾ? ಇಲ್ಲಿಂದನೇ ಹಿಂಗೆ ಟೇಕ್ ಆಫ್ ಆಗಬೇಕು ಈ ಕ್ಷಣನೇ. ಅಯ್ಯೋ ವೆರಿ ಗುಡ್ ಅಕ್ಕ ಸೊ ಈ ಥರ ನೀವು ತಯಾರಾಗಿದ್ದೀರಾ? ನೀವು ಮೊದಲೇ ಹೇಳಿದ್ದೀರಾ, ನಿಮ್ಮ ಒಂದು ಶರೀರದ ಪ್ರಜ್ಞೆ ಎಲ್ಲದಕ್ಕಿಂತ ದೊಡ್ಡ ಮಾಯೆ ಅಂದರೆ ಶರೀರದ ಪ್ರಜ್ಞೆ ಮತ್ತು ನನ್ನತನದ ಅಭಿಮಾನದ ಪ್ರಜ್ಞೆ. ಅದೇನೇ ಚಿನ್ನ ಮತ್ತು ಬೆಳ್ಳಿಯ ಸರಪಳಿಗಳಾಗಿದೆ. ನಾವು ಕಾಮ ಕ್ರೋಧ ಎಲ್ಲ ಬಿಟ್ಟಿದ್ದೀವಿ ಅಂದ್ಕೊಳ್ತೀವಿ. ಈ ನಮ್ಮ ಶರೀರ ಅನ್ನೋದು ಅದಕ್ಕೆ ಹೇಳಿದ್ವಿ, ಒಂದು ಆವತ್ತ ಮುಂದೆ ಬಿಟ್ಬಿಡ್ಲಾ ಏನಕ್ಕೆ ಅಕ್ಕವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಶರೀರದ ಪ್ರಜ್ಞೆ ನನ್ನತನದ ಪ್ರಜ್ಞೆನೇ ಚಿನ್ನ ಮತ್ತು ಬೆಳ್ಳಿಯ ಸರಪಳಿಗಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಂಬ ಸೂಕ್ಷ್ಮದಲ್ಲಿ ಚೆಕ್ ಮಾಡ್ಕೊಳ್ಳಿ. ವಿಶಾಲತೆ ಅಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ ಅಲ್ಲ. ಸರಿ ಅಕ್ಕ. ಅಕ್ಕವ್ರ ಹೆಸರೇನು? ರಾಮಕ್ಕ. ಯಾವ ಊರಕ್ಕ? ಪಂಚಪ್ಪನಹಳ್ಳಿ. ನಾಳೆ ಅಕ್ಕವ್ರು ಬೆಳಿಗ್ಗೆ ಕ್ಲಾಸಿಗೆ ಬರ್ತಾರಲ್ಲ, ಸಿಕ್ಕಾಪಟ್ಟೆ ಬೈಬೇಕು. ಅಕ್ಕ ಹೀಗೆ ನಗ್ತಾ ಇರಬೇಕು. ಆವಾಗಲೇ ಗೊತ್ತಾಗೋದು ನನ್ನತನದ ಅಭಿಮಾನ ಬಿಟ್ಟಿದ್ದೀನ ಇಲ್ವಾ ಅಂತ. ಒಂಚೂರು ಬೈದಿದ ತಕ್ಷಣ ಸೇರಿಗೆ ಸೇರಂತ ನಿಂತ್ಕೊಂಡ್ಬಿಡ್ತೀವಿ ಅಲ್ವಣ್ಣ? ಸೇರಿಗೆ ಏನು ನಾನು ನಿಮ್ಮ ಮನೆಗೆ ಊಟಕ್ಕೆ ಬಂದಿದ್ದ, ಏನು ಮಾತಾಡ್ತಾ ಇದ್ದೀರಾ? ನಿಂತ್ಕೊಂಡ್ಬಿಡ್ತೀವ ಇಲ್ವಾ? ರಾಮಕ್ಕ ಬಿಡ್ತೀರಕ್ಕ? ಹಂಗಾಗಲ್ವಲ್ಲಕ್ಕ? ಅರ್ಧ ಆಚೆ ಹೋಗೋದು ಅರ್ಧ ಒಳಗೆ ಬರೋದು, ಅದು ಆಚೆ ಹೋಗೋದು ಅರ್ಧ ಒಳಗೆ ಬರೋದು ಮಾಡೋಕ್ಕಾಗತ್ತಾ? ಇದೆಲ್ಲ ಅಲ್ಲ, ಕರೆಕ್ಟ್ ನಿಜವಾಗ್ಲೂ ಮಾಡಿರ್ತೀರಾ, ಇಲ್ಲ ಅಂತಲ್ಲ. ಅದಕ್ಕೆ ಬಂದು ಆರಾಮಾಗಿ ಕೂತ್ಕೊಂಡಿದ್ದೀವಿ. ಸಂಪೂರ್ಣವಾಗಿ ಬಿಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಈ ನನ್ನತನದ ಅಭಿಮಾನ ಫಸ್ಟ್. ನೀವು ರಾಮಕ್ಕನೇ ಅಲ್ವಲ್ಲ? ಜ್ಯೋತಿ ಸ್ವರೂಪ ಆತ್ಮ, ನಿರಾಕಾರ ಆತ್ಮತನೇ. ರಾಮಕ್ಕ ಅನ್ನೋದು ಒಂದು ವೇಷದ ಹೆಸರು, ಪಾತ್ರದ ಹೆಸರು ಅಷ್ಟೇ. ಆ ಒಂದು ಅಭಿಮಾನ ಚಿನ್ನದ ಸರಪಳಿ ಮತ್ತು ಬೆಳ್ಳಿಯ ಸರಪಳಿ ಅಂತ ಹೇಳ್ತಾರೆ. ಇದನ್ನ ವಿಶಾಲತೆ ಅಲ್ಲ, ಸೂಕ್ಷ್ಮದಲ್ಲಿ ಥಿಂಕ್ ಮಾಡ್ಕೊಳ್ಳಿ. ರಿಫೈನ್ ಬುದ್ಧಿಯಿಂದ, ಎಣ್ಣೆ ಬೇಕು ಅಂತೀವಿ, ರಿಫೈನ್ಡೇ ಇನ್ನೂ ಒಳ್ಳೇದು ಅಂತೀವಿ. ಹಂಗೆ ರಿಫೈನ್ ಬುದ್ಧಿಯಿಂದ ಯೋಚನೆ ಮಾಡಿ. ಯಾವುದೇ ಥರ ಟೆಂಪರರಿ ನಶೆ ಇದಕ್ಕೆ ಅಂಟ್ಕೊಂಡಿಲ್ವಾ? ನಾನಿದು ಮಾಡ್ತೀನಿ ಅನ್ನೋದು ಅಂಟ್ಕೊಂಡಿಲ್ವಾ? ಯಾವ ಥರನೂ ಇರಬಾರ್ದು. ಆವಾಗ ಮಾತ್ರ ಆಗತ್ತೆ. ಇಲ್ಲ ಅದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹೇಳಿದಷ್ಟು ಸುಲಭ ಅಲ್ಲ. ನಾವು ಅನ್ಕೊಳ್ತೀವಿ ಎಲ್ಲರೂ ಅಷ್ಟೇ, ಸಾಯಕಡಿ. ಯಾಕಂದ್ರೆ ಈ ಶರೀರದೊಳಗೆ ಎಲ್ಲಾರ್ದು ತಲೆ ಕೆಟ್ಟೋಗ್ಬಿಟ್ಟಿದೆ. ಒಂದಲ್ಲ ಒಂದು ಯಾಕೆ ಹೌದಕ್ಕ? ವೆರಿ ಗುಡ್ ಅಕ್ಕ. ಹಿಂಗೆ ಇರ್ಬೇಕು, ನಿಮ್ಮಂಗೆ ಎಲ್ಲರೂ ಇರಬೇಕು. ಬಟ್ ಇನ್ನು ಸ್ಪಷ್ಟವಾಗಿ ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ, ಇವಾಗ ಪ್ರಕೃತಿ ತನ್ನ ಅಧಿಕಾರಿಗಳನ್ನ ಸ್ವಾಗತ ಮಾಡ್ತಾ ಇದೆಯಂತೆ. ಮಾಸ್ಟರ್ ಅಂತ ಹೇಳ್ತಾರೆ. ನಾವೆಲ್ಲ ಅಧಿಕಾರಿಗಳು ಅಂದರೆ ಪ್ರಕೃತಿ ಮಾಸ್ಟರ್, ಪ್ರಕೃತಿ ಪತಿಗಳಲ್ವ ನಾವು. ನಮ್ಮೆಲ್ಲ ಅದು ಆಹ್ವಾನ ಮಾಡ್ತಾ ಇದೆ, ಸ್ವಾಗತ ಮಾಡ್ತಾ ಇದೆ. ಆದರೆ ನೀವೇ ಅದಕ್ಕೆ ಆಜ್ಞೆ ಕೊಡ್ತಾ ಇಲ್ಲ. ನಾವೆಲ್ಲ ಶರೀರ ಬಿಡೋಕ್ಕೆ ಸಂಪೂರ್ಣ ಆಗ್ಬಿಟ್ರೆ ಪ್ರಕೃತಿ ತನ್ನ ಏರುಪೇರುಗಳನ್ನ ಶುರು ಮಾಡಿಬಿಡುತ್ತೆ. ನಾವೀಗ ರೆಡಿಯಾಗಿಲ್ವೇ? ನಾವು ಕರ್ಮಾತೀತ ಸ್ಥಿತಿಗೆ ಬಂದ್ಬಿಟ್ರೆ ಪ್ರಕೃತಿಯ ಏರುಪೇರು ಶುರು ಆಗುತ್ತೆ, ಆರಾಮಾಗಿ ಮನೆಗೆ ಹೋಗ್ಕೊಡ್ತೀವಿ. ಅಷ್ಟು ತಯಾರಾಗಿದ್ದೀವ. ಯಾವ ಒಂದು ಅಟ್ಯಾಚ್ಮೆಂಟ್, ಎಲ್ಲ ಜವಾಬ್ದಾರಿ ನಂದೇ ಅಂತ ಮಾಡಬೇಕು. ಆದರೆ ಒಳಗಡೆ ಎಲ್ಲ ಅಪ್ಪ ಮಾಡಿಸ್ತಾ ಇದ್ದಾರೆ ಅಂತ ಇರಬೇಕು. ಅಷ್ಟು ಪರಿಪಕ್ವಾಗಿದೆಯಾ? ಅದನ್ನೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರಕೃತಿ ನೀವು ಇನ್ನೂ ರೆಡಿಯಾಗಿಲ್ಲ, ಅದಕ್ಕೆ ಅದಿನ್ನ ನಮ್ಮ ಆಜ್ಞೆಯನ್ನು ಕಾಯ್ತಾ ಇದೆ. ನಾವು ಆಜ್ಞೆ ಕೊಟ್ಟಿಲ್ಲ, ಅದಕ್ಕೆ ಏರುಪೇರು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸ್ಯಾಂಪಲ್ಗಳು ತೋರಿಸ್ತಾ ಇದೆ, ಅಲ್ಲಿ ಇಲ್ಲಿ ಏರುಪೇರುಗಳು ಆಗ್ಬಿಟ್ಟು.
ಸ್ಯಾಂಪಲ್ಗಳು ತೋರಿಸ್ತಾ ಇದೆ. ಇಲ್ಲಿ ನಾರ್ತ್ ಇಂಡಿಯಾ ಒಳಗೆಲ್ಲ ಇವಾಗ ಸಿಕ್ಕಾಪಟ್ಟೆ ಎಲ್ಲ ಪ್ರವಾಹಗಳಾಗಿ ಮನೆನೇ ಕೊಚ್ಕೊಂಡು ಹೋಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಅಂತಾನೆ. ನೀವು ಅಧಿಕಾರಿಗಳು ತಯಾರಾಗ್ಬಿಟ್ರೆ ಪ್ರಕೃತಿ ನಿಮ್ಮ ಸ್ವಾಗತ ಮಾಡುತ್ತೆ. ಈ ಥರ ನೀವು ತಯಾರಾಗಿದ್ದೀರಾ? ಯಾರು ತಯಾರಾಗಿದ್ದೀರಾ? ಒಂದು ಸೆಕೆಂಡ್ ಒಂದು ಸಂಕಲ್ಪ ಕೂಡ ಮಾಡಿದ್ರೆ ಟಕ್ಕಂತ ಬಾಬಾ ಹೇಳಿದ್ರೆ ಹೋಗ್ಬೇಕು ಅಂತ ಯಾರು ತಯಾರಾಗಿದ್ದೀರಿ? ನಾನು ಸೇರಿ ಒಂಚೂರು ಏರುಪೇರು ಆಗಬಾರ್ದು. ಬಾಬಾ ಹೇಳಿದ್ರು, ಸಂಕಲ್ಪ ಬಂತು, ಈ ಕ್ಷಣ ಮಾತ್ರದಲ್ಲಿ ನಾನು ಶೇರ ಬಿಡ್ಬೇಕು, ಅಷ್ಟು ತಯಾರಾಗಿದ್ದೀವ? ಆಗಿಲ್ಲ ತಾನೆ? ನಿಜವಾಗ್ಲೂ ಹೇಳಬೇಕು. ಅದೇ ಅಡಿಗೆ ಆಗ್ತಾ ಇದೆ ಅಂತ ನೋಡಿದ್ರೆ ಸ್ಟೋವೇ ಹಚ್ಚಿಲ್ಲ ಅಲ್ವಾ? ಅಡಿಗೆ ಆಗ್ತಾ ಇದ್ರಿ ಅಂತಲ್ಲ, ಗ್ಯಾಸ್ ಸ್ಟೋವೇ ಹಚ್ಚಿಲ್ಲ, ಹಂಗೇನೆ ಆಗ್ತಾ ಇದೆ. ಅದಕ್ಕೆ ಬಾಬಾ ಕೇಳ್ತಾರೆ, ನೀವು ಅಧಿಕಾರಿಗಳು ರೆಡಿ ಆಗಿದ್ದೀರಾ? ನೀವು ರೆಡಿ ಆಗಿದ್ದೀರಾ ಅಂದರೆ ರೆಡಿ ಆಗಿದ್ದೀರಾ, ಇನ್ನು ಆಗ್ತಾ ಇದ್ದೀರಾ? ನೋಡಿ, ಬಾಬಾನು ಅದು ಹೇಳ್ತಾರೆ, ರೆಡಿ ಆಗಿದ್ದೀರಾ ಇಲ್ಲ ಆಗ್ತಾ ಇದ್ದೀರಾ? ಇವತ್ತರೆಗೂ ನಿಮ್ಮ ಭಕ್ತರು ನಿಮ್ಮನ್ನ ಮಹಿಮೆಯನ್ನು ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ಭಕ್ತರು ಇದ್ದಾರಾ ಇಲ್ವಾ? ಏನಣ್ಣ ಅಣ್ಣವ್ರ ಹೆಸರು ಏನು ಹೇಳಿದ್ರೆ? ನಾಗೇಶ್ ಅಣ್ಣ ಅಲ್ಲ, ಕೆಂಚರಾಮಣ್ಣ. ಆತ್ಮರಾಮನಿಗೆ ಕೆಂಚರಾಮಣ್ಣ ಮಧುನ. ವೆರಿ ಗುಡ್. ನಿಮಗೆ ಭಕ್ತರಿದ್ದಾರ ಅಣ್ಣ? ಭಕ್ತರಿದ್ದಾರ? ಭಕ್ತರು ಇಲ್ವಾ? ನಿಮ್ಗೆ ಯಾರು ಭಕ್ತರು ಇಲ್ವಾ? ನಿಮ್ಮ ಪ್ರಜೆಗಳು ಇಲ್ವಾ? ಯಾರಿದ್ದಾರೆ? ನೀವು ಈ ಎಲೆಕ್ಷನ್ ಪ್ರಜೆಗಳು ಅನ್ಕೋಬೇಡಿ. ನಾನು ಸ್ವರ್ಗದಲ್ಲಿ ಬರ್ತಿರ್ತೀನ, ಅಲ್ಲಿ ನಿಮಗೆ ಪ್ರಜೆಗಳು ಬೇಕು ತಾನೆ ರಾಜ್ಯ ಭಾಗ್ಯ ಮಾಡೋಕ್ಕೆ. ಹಂಗೆ ದ್ವಾಪರದಿಂದ ನಿಮ್ಮ ಮಂದಿರವನ್ನು ಕಟ್ಟಿ ನಿಮ್ಮ ಪೂಜೆ ಮಾಡೋರು ಬೇಕು ತಾನೆ. ಇಲ್ಲಿ ಭಗವಂತನ ಸೇವೆ ಮಾಡೋರಿಗೆಲ್ಲರಿಗೂ ದ್ವಾಪರದಿಂದ ಭಕ್ತರು ಪೂಜೆ ಮಾಡ್ತಾರೆ. ಹಂಗೆ ನಿಮ್ಮ ಭಕ್ತರು ನಿಮ್ಮ ಮಹಿಮೆ ಮಾಡ್ತಾ ಇದ್ದಾರೆ. ಏನೇನು ಮಹಿಮೆ ಮಾಡ್ತಾರೆ ಗೊತ್ತಾ ನಿಮ್ಮ ಬಗ್ಗೆ? ಇಲ್ಲಿ ಫಾರಿನವರು ಕೊಟ್ಟಿದ್ದಾರೆ, ಅಲ್ಲಿ ಮಧುಬನಲ್ಲಿ, ಅವ್ರನ್ನೂ ಕೇಳ್ತಾರೆ, ಅವ್ರದ್ದು ಮಹಿಮೆ ಇದೆ ಅಲ್ವಾ ಅಂತ ಕೇಳ್ತಾರೆ. ಆ ದೇವತೆಗಳಿಗೆ ಸರ್ವಗುಣ ಸಂಪನ್ನ ಅಂತ ಹೇಳ್ತಾರೆ. ನಮ್ಮಲ್ಲೆಲ್ಲ ಎಷ್ಟು ಗುಣಗಳಿದೆ? ಯಾರು ಇವಾಗಲೂ ಜಡಗುಣೇಶ್ವರ ಆಗಲ್ವಾ? ಕೋಪ ಮಾಡ್ಕೊಳಲ್ವಾ ಯಾರು? ಏನಕ್ಕ ರಾಮಕ್ಕ, ಕೋಪನೇ ಬರಲ್ವಕ್ಕ? ಯಾಕೆ ಹೊಟ್ಟೆ ಕೊಲುಕ್ತೀರಾ? ಹೊಡ್ತೀರಲ್ಲ. ಅಭಿಮಾನ ಇಲ್ಲ ಅಂದ್ರೆ ಕೋಪ ಬರಲ್ಲಕ್ಕ. ಎಕ್ಸಾಮ್ ಪೇಪರ್ ಯಾರಾದ್ರೂ ಕೊಡ್ಬೋದಕ್ಕ, ದೊಡ್ಡವರು ಕೊಡ್ಬೋದು, ಚಿಕ್ಕವರು ಕೊಡ್ಬೋದು. ಯಾರ ಪಕ್ಕದ ಮನೆಗೆ ಹೋಗೋರು ಬಂದು ತಲೆ ಮಟ್ಟಕ್ಬಿಟ್ಟು ಹೋಗ್ಬೋದು. ಯಾರಾದ್ರೂ ಎಕ್ಸಾಮ್ ಕೊಡ್ಬೋದು. ನಮ್ಮ ಎಕ್ಸಾಮ್ ಎದುರ್ಸಕ್ಕೆ ತಯಾರಾಗಿರ್ಬೇಕು. ಅದನ್ನೇ ಕೇಳ್ತಾರೆ, ನಿಮ್ಮ ಮಹಿಮೆ ಎಷ್ಟಿದೆ? ನೀವು ಸಂಪೂರ್ಣ ನಿರ್ವಿಕಾರಿಗಳು. ಕ್ರೋಧ ವಿಕಾರ ತಾನೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಕ್ರೋಧನೂ ಒಂದು ವಿಕಾರನೇ ಅಲ್ವಾ? ಅದೇನು ವಿಕಾರ ಅಂತ ಹೇಳಿಲ್ಲ, ಅದು ಇನ್ನೂ ಜಾಸ್ತಿ ದುಃಖ ಕೊಡುತ್ತೆ. ಅದು ಹೇಳ್ತಾರಲ್ಲ, ಕ್ರೋಧ ಮಾಡ್ಕೊಳೋರು ಮಡಿಕೆಯಲ್ಲಿ ಕೈ ಇಟ್ಟರೆ ಮಡಿಕೆ ನೀರೆಲ್ಲ ಆರೋಗ್ಬಿಡುತ್ತಂತೆ, ಅಷ್ಟು ಡೇಂಜರಸ್ ಅದು. ಸೊ ಆ ಥರ ಎಲ್ಲ ನಿರ್ವಿಕಾರಿಗಳಾಗಿದ್ದೀರಾ, ಸಂಪೂರ್ಣ ಅಹಿಂಸಕರಾಗಿದ್ದೀರಾ. ಮನೆಯವ್ರನ್ನೆಲ್ಲ ಏನಂತ ಕೂಗ್ತಿರಕ್ಕ? ಹೋಗಿ ಬನ್ನಿ, ಹೋಗ್ಪುಟ್ಟ, ಬಾಪುಟ್ಟ ಅಂತಾನೆ ಕರಿತೀವ, ಇಲ್ಲ ಹಸುನ್ ಕರೆದಂಗೆ ಏಯ್ ಅಂತೀವ? ಚೆಕ್ ಮಾಡ್ಕೊಳ್ಳಿ. ಇದೆ ಅದು ಇದೆ ಅಂತ ಹೇಳ್ಬಿಟ್ಟು ಅಲ್ವಾ? ಅಲ್ಲ ನೋಡಿ, ನಾವು ರೆಡಿ ಅಂತ ABCD ಒಳಗೆ ಇರುತ್ತೆ ಎಲ್ಲರ ಭಾಷೆ ಅಲ್ವಾ? ಅಹಿಂಸಕರು ಅಂದ್ರೆ ನಮ್ಮ ಮಾತಲ್ಲಿ ಮಧುರತೆ, ಮಾತಿಂದನೂ ಯಾರಿಗೂ ದುಃಖ ಕೊಡಬಾರ್ದು, ಮನಸ್ಸಿಂದ ಕೂಡ ಯಾರಿಗೂ ಬೈಕೊಂಡ್ರೆ ಕೂಡ ಅದು ಶಾಪ. ಎಷ್ಟೋ ಜನ ಇವಾಗ ಅಣ್ಣ ನಾವು ಬೆಂಗಳೂರಿಗೆ ಹೋಗ್ತೀವಿ, ಅಣ್ಣ ಅವರು ಗಾಡಿ ಓಡಿಸ್ತೀರಣ್ಣ, 2 ವೀಲರು, ಬೆಂಗಳೂರಿಗೆ ಬಂದ್ಬಿಟ್ಟಿದ್ರಿ, ಯಾರೋ ಪೊಲೀಸ್ ಅಡ್ಡ ಹಾಕ್ಬಿಟ್ಟ. ಅವರು ಪೊಲೀಸ್ ಕೈ ಅಡ್ಡ ಹಾಕಿದ್ಮೇಲೆ ಅವ್ರು ವಸೂಲಿ ಮಾಡಿದ್ರೆ ಕಳಿಸೋದಿಲ್ಲ. ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಒಂದಲ್ಲ ಒಂದು ಮಾಡ್ತಾರೆ. ಆವಾಗ ತುಂಬಾ ಚೆನ್ನಾಗಿ ಮಾತಾಡೋದಿಲ್ಲ ಸರ್, ಹಂಗೆ ಸರ್, ಹಿಂಗೆ ಸರ್ ಅಂತ ಮನ್ಸಲ್ಲಿ ಮಾತ್ರ. ಅದಕ್ಕೆ ನಿಮ್ಮ ಮನ್ಸಿಗೊಂದು ಸ್ಪೀಕರ್ ಹಾಕ್ಬಿಟ್ರೆ ಅವಾಗ ಗೊತ್ತಾಗತ್ತೆ ನಾವು ಏನೇನು ಹೇಳ್ತಾ ಇರ್ತೀವಂತ. ಈ ದೇವತೆಗಳು ಶಾರೀರಿಕವಾಗೂ ಯಾರಿಗೂ ದುಃಖ ಕೊಡಲ್ಲ, ಮಾನಸಿಕವಾಗೂ ಯಾರಿಗೂ ದುಃಖ ಕೊಡಲ್ಲ. ತಿಳ್ಕೊಳ್ಳಿ, ನಿಮ್ಮ ಮೇಲೆ ಯಾರ ಮೇಲೂ ಈರ್ಷೆ, ದ್ವೇಷ, ಅಸೂಯೆ, ಅಯ್ಯ ಇವನ್ ಮುಖ ನಾನು ನೋಡೋದೇ ಇಲ್ಲಪ್ಪ, ಸವಾಸನೆ ಬೇಡಪ್ಪ ಅಂದ್ರೆ ಅವರೇ ಎಕ್ಸಾಮ್ ಕೊಡ್ತಾರೆ ಬಂದು. ನಾವು ತಯಾರಾಗಿರೋದಂದ್ರೆ ಇದಕ್ಕ ನಿಜವಾಗ್ಲು
ಆರಾಮಾಗಿ ವಯಸ್ಸಾಗಿ ಶರೀರ ಯಾಕೆ ಬೇಕು ತಗರಾಲು ಇನ್ನ ಹೋಗ್ತಾ ಹೋಗ್ತಾ ಏತಿ ಪೇತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಿಟ್ಟೋಗಕ್ಕೆ ತಯಾರಾಗ್ಬಿಟ್ಟವ್ರೆ ರಾಮಕ್ಕ ಅವರು. ಹಂಗಲ್ಲ, ಆತ್ಮ ಸಂಪನ್ನ ಸಂಪೂರ್ಣ, ಅಪವಿತ್ರತೆಯಿಂದ ಒಂಚೂರು ಅಂಶ ಮಾತ್ರ ಇದ್ದಂಗೆ ಸಂಪೂರ್ಣ ಪವಿತ್ರ ಆಗಿ ಹೋಗೋದೇ ಎವರ್ ರೆಡಿ ಆಗಿರೋದು.